ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಜನವರಿ 2026ರಂದು ಮೊದಲನೆಯ ಅಮಾವಾಸ್ಯೆ. ಈ ಅಮಾವಾಸ್ಯೆ ಹೆಸರು ಮೌನಿ ಅಮಾವಾಸ್ಯೆ ಎಂದಲೂ ಕೂಡ ಕರೆಯುತ್ತಾರೆ. ಮೌನಿ ಎಂದರೆ ನಿಮಗೆ ತಿಳಿದಿರುವ ಹಾಗೆ ಮೌನ ಎಂದು ಅರ್ಥ. ಮೌನ ಆಚರಣೆ ಮಾಡಬೇಕೆಂಬುದು ಅರ್ಥ. ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಅಮಾವಾಸ್ಯೆ ಮಹತ್ವ, ಹೇಗೆ ನಾವು ಆಚರಣೆ ಮಾಡಬೇಕು, ಈ ರೀತಿ ಆಚರಣೆ ಮಾಡೋದ್ರಿಂದ ನಮಗೇನೇನು ಫಲಗಳು ಸಿಗುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ನಮಗೆ ಜನವರಿ 18ನೇ ತಾರೀಕು ಬೆಳಗ್ಗಿನ ಜಾವ ಅಂದರೆ 12:03ಕ್ಕೆ ಪ್ರಾರಂಭವಾಗಿ ಜನವರಿ 19ನೇ ತಾರೀಕು 2026 ಬೆಳಗಿನ ಜಾವ 1:21 ಈ ಅಮಾವಾಸ್ಯೆ ತಿಥಿ ಅನ್ನೋದು ಮುಕ್ತಾಯವಾಗುತ್ತದೆ. ಇದು ಯಾವಾಗಪ್ಪ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಜನವರಿ 18ನೇ ತಾರೀಕು 2026 ಭಾನುವಾರದಂದಲೇ ನಾವು ಇದನ್ನ ಆಚರಣೆ ಮಾಡಬೇಕಾಗತ್ತೆ. ಈ ಅಮಾವಾಸ್ಯೆನ ಮಾಘ ಅಮಾವಾಸ್ಯೆ ಅಂತಲೂ ಕರೀತಾರೆ, ಪುಷ್ಯ ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ಅಮಾವಾಸ್ಯೆ ಕಳೆದ ನಾಳೆಯಿಂದಲೇ ನಮಗೆ ಮಾಘ ಮಾಸ ಶುರುವಾಗುತ್ತೆ. ಮಾಘ ಮಾಸದಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಗಂಗಾ ಸ್ನಾನ ಅಂದರೆ ಸಮುದ್ರ, ನದಿ, ಹರಿಯೋ ನೀರುಗಳಲ್ಲಿ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ತಾರೆ. ನಿಮ್ಗೇನಾದ್ರು ಸಾಧ್ಯ ಆದರೆ ತ್ರಿವೇಣಿ ಸಂಗಮ ಅಂದರೆ ಸಂಗಮಗಳಾಗ ನೀರು ಸೇರುವಂಥ ಜಾಗಗಳಿರ್ಬೋದು, ಇಲ್ಲಾಂದರೆ ಒಳ್ಳೆಯ ಪುಣ್ಯ ಕ್ಷೇತ್ರಗಳಲ್ಲಿರ್ಬೋದು ಸ್ನಾನ ಮಾಡಿ. ಆಗಲಿಲ್ಲ ಅಂದ ಪಕ್ಷದಲ್ಲಿ ಮನೇಲೇ ನಾವು ಸ್ನಾನ ಮಾಡಬೇಕಾದ್ರೆ ಕಲ್ಲುಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಗಂಗಾಜಲ ಸ್ನಾನ ಮಾಡಿದಷ್ಟೇ ವಿಶೇಷ ಅಂತ ಹೇಳ್ಬೋದು. ಈ ಗಂಗಾಜಲ ಸ್ನಾನ ಮಾಡಿ ನಾವು ನಂತರ ತಲೆ ಸ್ನಾನ ಮಾಡಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ನಾವು ದಾನಗಳು ಕೊಡಬೇಕಾಗತ್ತೆ. ದಾನಗಳು ಕೂಡ ತುಂಬ ಶ್ರೇಷ್ಠ ಆಗುತ್ತೆ. ನಾವು ಯಾರು ಪುರೋಹಿತರಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಯಾರಿಗಾರು ಕೂಡ ನಾವು ದಾನಗಳನ್ನ, ಕಾಳು ದವಸ ಧಾನ್ಯಗಳನ್ನ ದಾನಗಳು ಕೂಡ ಕೊಡ್ಬೋದು. ಹಾಗೆ ಗೋಪೂಜೆ ಮಾಡಿ ಗೋವಿಗೆ ಅಕ್ಕಿ, ಬೆಲ್ಲ, ಹೆಸರು ಕಾಳು, ರಾಗಿ, ತುಪ್ಪ ಇದೆಲ್ಲ ತಿನ್ನಿಸೋದ್ರಿಂದನೂ ಕೂಡ ನಿಮಗೆ ಏನಾದರೂ ಗ್ರಹಗಳೇನಾದರೂ ಯಾವ್ದಾದ್ರು ರಾಶಿಗಳಲ್ಲೇನಾದರೂ ನಿಮಗೆ ಗ್ರಹದೋಷ ಇದ್ದರೂ ಕೂಡ ನಿಮಗೆ ಪರಿಹಾರ ಆಗುತ್ತೆ. ಗೋಪೂಜೆಯಿಂದ ನಮಗೆ ಮುಕ್ಕೋಟಿ ದೇವತೆಗಳು ಕೂಡ ಸಿಗ್ತಾರಲ್ವ. ಹಂಗಾಗಿ ಗೋವಿಗೆ ನಾವು ಗೋಗ್ರಾಸ ಮಾಡಿಸಿ ಗೋಪೂಜೆ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ನಮಗೇನೇ ಸಮಸ್ಯೆ ಇದ್ದರೂ ಕೂಡ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡೋದ್ರಿಂದ ಖಂಡಿತ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ಧನ ಪ್ರಾಪ್ತಿಗಿರ್ಬೋದು, ಮದುವೆಗಳು ವಿಳಂಬಕ್ಕಿರ್ಬೋದು, ಕೆಲಸ ಕಾರ್ಯಗಳು ವಿಳಂಬಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇದೇನಪ್ಪ ಅಂತ ಹೇಳಿದ್ರೆ, ಇವತ್ತಿನ ದಿನ ಕೆಲವರು ಹಿರಿಕರಿಗೆ ಪಿತೃಪಕ್ಷ ಕೂಡ ಮಾಡ್ತಾರೆ. ಮಾಡೋರು ಅದನ್ನು ಕೂಡ ಮಾಡಬಹುದು. ಮಾಡೋದ್ರಿಂದ ನಿಮ್ಮ ಮನೆಗಳಿಗೆ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ತೀನಿ. ಈ ಮಾಸದಲ್ಲಿ ನಾವು ವಿಷ್ಣುವಿನ ಆರಾಧನೆ ಮಾಡಬೇಕು. ಹಾಗೆ ಲಕ್ಷ್ಮಿಗೂ ಕೂಡ ಆರಾಧನೆ ಮಾಡಿದ್ರೆ, ವಿಷ್ಣು ಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ನೀವು ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿ ಮುಂದೆ 2 ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ವೈಬ್ಸ್ ಕೂಡ ಬರುತ್ತೆ. ಹಣಕಾಸು ವ್ಯವಹಾರಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ. ದಯವಿಟ್ಟು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ 2 ತುಪ್ಪ ದೀಪ ಹಚ್ಚಿ ಲಕ್ಷ್ಮೀ ದೇವಿ ಮುಂದೆ ಇಡಿ. ನಿಮ್ಮ ಮನೆಗೆ ಲಕ್ಷ್ಮಿ ತಾನಾಗಿ ಒಲ್ದು ಬಂದು ಧನ ಪ್ರಾಪ್ತಿ ತಾನಾಗಿಯೇ ಆಗುತ್ತೆ ಅಂತಲೇ ಹೇಳ್ತೀನಿ. ಇನ್ನು ಪಿತೃಪಕ್ಷದಾಗಲೇ ಹೇಳ್ದಂಗೆ ನಿಮಗೇನಾರು ಆಚರಣೆ ಮಾಡೋದಿದ್ರೆ ನೀವು ಆಚರಣೆ ಮಾಡ್ಬೋದು. ಆಚರಣೆ ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನೀವು ಸ್ನಾನ ಮಾಡಿ ಕಾಗೆ, ಪಕ್ಷಿಗಳು, ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಆಹಾರ ನೀಡಿದ್ರೂ ಕೂಡ ನೀವು ಪಿತೃಗಳಿಗೆ ಆರಾಧನೆ ಮಾಡಿದಷ್ಟೇ ಸಮ ಅಂತ ಹೇಳ್ಬೋದು. ಯಾಕೆಂದರೆ ದೇವರ ಆರಾಧನೆ ಎಷ್ಟು ಮುಖ್ಯನೋ ಪಿತೃಗಳ ಆರಾಧನೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ದೇವರ ಆಶೀರ್ವಾದನೂ ಬೇಕು, ಹಾಗೆ ಜೊತೆಗೆ ನಮಗೆ ಪಿತೃಗಳ ಆಶೀರ್ವಾದನೂ ಬೇಕು ಅಂತ ಹೇಳ್ತೀನಿ. ಹೀಗೆ ನಾವು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ಥರ ನಾವು ಆಚರಣೆ ಮಾಡೋದ್ರಿಂದ ತುಂಬ ಒಳ್ಳೆ ಶುಭ ಫಲ ಸಿಗುತ್ತೆ. ಈ ಅಮಾವಾಸ್ಯೆನ ಮೌನಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಮೌನದಿಂದ ಆಚರಣೆ ಮಾಡಿ ನಾವು ಮನಸ್ಸಲ್ಲಿ ದೇವ್ರ ಜಪ ಮಾಡೋದ್ರಿಂದನೂ ಕೂಡ ನಮಗೆ ಒಳ್ಳೆ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ನಿಮ್ಗೇನಾದ್ರು ಸಾಧ್ಯ ಆದರೆ ಅಟ್ಲೀಸ್ಟ್ ಪೂಜೆ ಆಗೋ ತನಕನಾದರೂ ನೀವು ಮೌನಾಚರಣೆ ಮಾಡಿ ದೇವ್ರಿಗೆ ಜಪ ತಪ್ಪಗಳನ್ನೆಲ್ಲ ಮಾಡಿ ದೇವ್ರನ್ನ ಹೋಲಿಸ್ಕೋಬೋದು ಅಂತ ಹೇಳ್ತೀನಿ. ಅಕಸ್ಮಾತ್ ಆದರೆ ಪೂರ್ತಿ ದಿನ ಮಾಡಿ, ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಪೂಜೆ ಮಾಡೋ ತನಕನಾದ್ರೂ ಮೌನದಿಂದ ಇದ್ದು ನಿಮ್ಮ ಕಾರ್ಯಗಳನ್ನ ನೀವು ಮಾಡ್ಕೊಬೋದು, ಒಳ್ಳೆ ಉತ್ತಮ ರೀತಿ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಈ ಅಮಾವಾಸ್ಯೆ ಎಲ್ಲರಿಗೂ ಶುಭ ತಂದುಕೊಡುತ್ತೆ ಅಂತಲೇ ಹೇಳ್ತೀನಿ. ಇದೇ ರೀತಿ ಮತ್ತೆ ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ. ನಿಮಗೇನಾದ್ರು ವೀಡಿಯೋಸ್ ಏನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಶೇರು, ಲೈಕು, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಹೀಗೆ ಸಿಗೋಣ ಅಂತ ಹೇಳ್ತಾ
ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.